ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯ ಆಸರೆ ಟಿ ವಿ ವೀಕ್ಷಕರೇ, 7 ಸಭೆಗಳು ಎಂಬ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಕಳೆದ ಕೆಲವು ಸಂಚಿಕೆಗಳಿಂದ ನಾವು ಪ್ರಕಟಣೆ ಪುಸ್ತಕದಲ್ಲಿರುವ 2-3 ಅಧ್ಯಾಯಗಳಲ್ಲಿನ 7 ಸಭೆಗಳ ಆ ಸಂದೇಶವನ್ನು ಕಲಿಯುತ್ತಾ ಇದ್ದೇವೆ. ಕಳೆದ ಸಂಚಿಕೆಯಲ್ಲಿ ನಾವು ಥುವತೈರ ಸಭೆಯ ದೂತನಿಗೆ ಬರೆದ ಆ ಸಂದೇಶದ ವಿವರಣೆಯನ್ನು ಕೇಳಿದೆವು. ಇವತ್ತು ನಾವು ಸಾರ್ದಿಸ್ ಸಭೆಯ ಸಂದೇಶವನ್ನು ಕಲಿಯುವುದಕ್ಕಾಗಿ ಹೋಗ್ತಾ ಇದ್ದೇವೆ. ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನಾವು ಸಾರ್ದಿಸ್ ಸಭೆಯ ಕುರಿತಾಗಿ ಇವತ್ತು ಧ್ಯಾನ ಮಾಡೋಣ. ಸಾರ್ದಿಸ್ ಸಭೆಗೆ ನಾನು ಕೊಟ್ಟಿರತಕ್ಕಂತಹ ಸಂಕ್ಷಿಪ್ತವಾದಂತಹ ಕೆಲವು ವಿವರಣೆಗಳನ್ನು ಹೇಳಿ ನಾನು ಆ ಸಭೆಯ ಸಂದೇಶದೆಡೆಗೆ ಬರುತ್ತೇನೆ. ಸಾರ್ದಿಸ್ ಸಭೆ, ಅದಕ್ಕೆ ನಾನು ಕೊಟ್ಟಿರುವ ಹೆಸರು ಸತ್ತ ಸಭೆ, ಲೈಫ್ಲೆಸ್ ಚರ್ಚ್ ಎಂಬುದಾಗಿ. ನಾವು ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯದ 1ನೇ ವಾಕ್ಯದಿಂದ 6ನೇ ವಾಕ್ಯದ ತನಕ ಓದುವಾಗ ಈ ಸಭೆಗೆ ದೇವರು ಕೊಟ್ಟಿರುವ ಸಂದೇಶದ ಸಂಪೂರ್ಣ ವಿವರ ಅಲ್ಲಿ ಕಾಣುವುದಕ್ಕಾಗಿ ಸಾಧ್ಯ. ಆ ಭಾಗನ ಓದಿದರೆ ಈ ಸಭೆ ಒಂದು ಸತ್ತ ಸಭೆಯಾಗಿ ನಾವು ಕಾಣುವುದಕ್ಕಾಗಿ ಸಾಧ್ಯ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಪ್ರತಿ ಸಭೆಗಳಿಗೆ ಅನುಗುಣವಾಗಿ ಸ್ವಾಮಿ ಹೇಳಿದಂತಹ ಆ 7 ಸಾಮ್ಯಗಳಲ್ಲಿ 5ನೆಯ ಸಾಮ್ಯ ಬಚ್ಚಿಟ್ಟ ನಿಧಿಯ ಸಾಮ್ಯವಾಗಿದೆ. ಪ್ಯಾರಬಲ್ ಆಫ್ ಟ್ರೆಷರ್ ಹಿಡನ್ ಇನ್ ದ ಫೀಲ್ಡ್. ಆ ನಿಧಿಯನ್ನು ಕಂಡುಕೊಳ್ಳುವುದಕ್ಕೋಸ್ಕರ ತನ್ನ ಆಸ್ತಿಯನ್ನೆಲ್ಲ ಮಾರಿ ಅದನ್ನು ಆ ಜಮೀನನ್ನು ಖರೀದಿಸಿದಂತಹ ಆ ಒಳ್ಳೆಯ ಬುದ್ಧಿವಂತ ಮನುಷ್ಯನ ಹಾಗೆ ಪರಲೋಕವೆಂಬ ಅಥವಾ ದೇವರ ರಾಜ್ಯವೆಂಬ ಆ ನಿಧಿ ನಮಗೆ ಸಿಗಬೇಕಾದರೆ ನಾವು ಈ ಭೂಮಿಯಲ್ಲಿರ್ತಕ್ಕಂತಹ ಸ್ಥಾನ, ಮಾನ, ಪದವಿ, ಸಂಪತ್ತು ನಮಗಿರುವುದೆಲ್ಲವನ್ನು ನಾವು ತ್ಯಜಿಸದ ಹೊರತು ಆ ಪರಲೋಕವೆಂಬ ನಿಧಿ, ನಿತ್ಯ ಜೀವವೆಂಬ ನಿಧಿ ನಮಗೆ ಸಿಗುವುದಿಲ್ಲ ಎಂಬುದು ಈ ಬಚ್ಚಿಟ್ಟ ನಿಧಿಯ ಸಾಮ್ಯದಿಂದ ನಾವು ಕಲಿಯತಕ್ಕಂತಹ ಪಾಠ. ಸಾರ್ದಿಸ್ ಸಭೆಗೆ ಹೇಗೆ ಇದು ಅನ್ವಯಿಸ್ತದೆ ಎಂಬುದು ನಾವು ಕಲಿಯುವುದಾದರೆ, ಸಾರ್ದಿಸ್ ಸಭೆ ಸತ್ತಂತಹ ಒಂದು ಸಭೆಯ ಚಿತ್ರಣ. ಅಂದರೆ ಈ ಲೋಕದ ಕಾರ್ಯಗಳಿಗೋಸ್ಕರ, ಜನರನ್ನು ಮೆಚ್ಚಿಸುವುದಕ್ಕೋಸ್ಕರ, ಈ ಲೋಕದ ಜನರಿಂದ ಹೆಸರು ಗಳಿಸುವುದಕ್ಕೋಸ್ಕರ ಬಹಳ ಪ್ರಯತ್ನ ಪಡುತ್ತಿರುವಂತಹ ಒಂದು ಕಾಲಘಟ್ಟವಾಗಿತ್ತು ಸಾರ್ದಿಸ್ ಸಭಾ ಕಾಲಘಟ್ಟವೆಂಬುವಂಥದ್ದು. ನೀವು ಹೀಗೆ ಮುಂದುವರಿದರೆ ನೀವು ಇಲ್ಲಿ ಹೆಸರು ಸಂಪಾದಿಸಬಹುದು, ಇಲ್ಲಿ ಏನಾದರೂ ಆಗಬಹುದು, ಆದರೆ ಪರಲೋಕ ರಾಜ್ಯ ನಿಮ್ಮಿಂದ ಕೈಬಿಡಲ್ಪಡುತ್ತದೆ ಎಂಬ ಸಂದೇಶ ಈ ಸಭಾ ಕಾಲಘಟ್ಟದ ಜನರಿಗೆ ದೇವರು ಈ ಸಾರ್ದಿಸ್ ಸಭೆಯ ಮೂಲಕ ರವಾನಿಸ್ತಾ ಇದ್ದಾನೆ. ಇದು ಕೇವಲ AD 1517ರಿಂದ ಇರತಕ್ಕಂತಹ ಸಭಾ ಕಾಲಘಟ್ಟವಾದರೂ ಇದು ಎಲ್ಲ ಕಾಲಘಟ್ಟದಲ್ಲಿ ಇರತಕ್ಕಂತಹ ಜನರಿಗೆ ಎಚ್ಚರಿಕೆಯ ಮಾತಾಗಿ ನಾವು ಕಾಣುವುದಕ್ಕಾಗಿ ಸಾಧ್ಯ. ಆದ್ದರಿಂದ ಸಾರ್ದಿಸ್ ಒಂದು ಸತ್ತ ಸಭೆಯಾಗಿ ನಮಗೆ ಕಲಿಯುವುದಕ್ಕಾಗಿ ಸಾಧ್ಯ. ಸಾರ್ದಿಸ್ ಎಂಬ ಪದದ ಅರ್ಥ ಪಳೆಯುಳಿಕೆ, ಫೋಸಿಲ್ ಎಂಬುದಾಗಿ. ನಾವು ಪುರಾತನ ರಾಜ್ಯಗಳ ಕುರಿತಾಗಿ ಕಲಿಯುವಾಗ ಇಂದು ಆ ರಾಜ್ಯದ ಕೆಲವು ಪಳೆಯುಳಿಕೆಗಳು, ಅವಶೇಷಗಳು ಬಿದ್ದಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಸಭೆ ಒಂದು ಪಳೆಯುಳಿಕೆಯಾಗಿ, ಒಂದು ಮೋನ್ಯುಮೆಂಟ್ ಆಗಿ ನಿಂತಿರುವುದಾಗಿ ನಾವು ಕಾಣುತ್ತೇವೆ. ಒಂದು ಕಾಲದಲ್ಲಿ ಬಹಳ ಪ್ರತಾಪದಿಂದ ಬಹಳ ಶಕ್ತಿಯುತವಾಗಿ ವಿಜೃಂಭಿಸ್ತಾ ಇದ್ದಂತಹ ಸಭೆ ಇವತ್ತು ಒಂದು ನೆನಪಾಗಿ ಉಳಿದಂತಹ, ಅಂದರೆ ಶಕ್ತಿ ನಷ್ಟವಾಗಿ, ಹೆಸರಿದೆ ಆದರೆ ಅದರ ಶಕ್ತಿ ನಷ್ಟವಾಗಿ ಒಂದು ಪಳೆಯುಳಿಕೆಯಾಗಿ ಇವತ್ತು ಸಭೆ ಕಾಣುತ್ತಿರುವ ಚಿತ್ರಣ ನಾವು ಇದರಿಂದ ಅರ್ಥ ಮಾಡಿಕೊಳ್ಳುತ್ತೇವೆ. ಸಾರ್ದಿಸ್ ಎಂಬ ಪದದ ಅರ್ಥ ಪಳೆಯುಳಿಕೆ ಎಂಬುದಾಗಿ. ಸಭಾಕಾಲ ಎಂಬುವಂಥದ್ದು ನಾವು ಸಭಾ ಚರಿತ್ರೆಯಲ್ಲಿ ಸಭಾಕಾಲವನ್ನು ವಿಂಗಡಿಸಿ ಈ 7 ಸಭೆಗಳಿಗೆ ಅನುಸಾರವಾಗಿ ಕಲಿತಾಗ ಈ ಸಾರ್ದಿಸ್ ಸಭಾ ಕಾಲಘಟ್ಟ ಎಂಬುವಂಥದ್ದು 1517ರಿಂದ 1725ರವರೆಗೆ ಇರತಕ್ಕಂತಹ ಕಾಲಘಟ್ಟ. ಈ ಕಾಲಘಟ್ಟದಲ್ಲಿ ಉಂಟಾದಂತಹ ಸುಧಾರಣೆಗಳ ಕುರಿತಾಗಿ ಸಭಾ ಚರಿತ್ರೆಯಲ್ಲಿ ನಾವು ಕಾಣುತ್ತೇವೆ.
ಈ ಕಾಲಘಟ್ಟದಲ್ಲಿ ಸಭೆಗೆ ಒಂದು ಸುಧಾರಣೆ ಉಂಟಾಯಿತು. ರಿಫಾರ್ಮೇಷನ್ ಎಂಬುದಾಗಿ ನಾವು ಕಲಿಯುತ್ತೇವೆ. ಮಾರ್ಟಿನ್ ಲೂಥರ್ನ ಮೂಲಕ ಒಂದು ಗುಂಪು ಜನರು ಅಂದಿದ್ದಂತಹ ಕ್ಯಾಥಲಿಕ್ ಸಭೆಯಿಂದ ಹೊರಗೆ ಬಂದಂತಹ ಸುಧಾರಣೆಯ ಕಾಲವಾಗಿತ್ತು ಈ ಕಾಲಘಟ್ಟ. ಆದ್ದರಿಂದಲೇ ನಾವು ಈ ಕಾಲಘಟ್ಟದಲ್ಲಿ ಉಂಟಾದ ಅನುಭವದ ಕುರಿತಾಗಿ ಹೇಳುವುದಾದರೆ ಇದು ದ ಟೈಮ್ ಆಫ್ ರಿಫಾರ್ಮೇಷನ್ ಅಥವಾ ಸುಧಾರಣೆಯ ಕಾಲ ಎಂಬುದಾಗಿ ನಮಗೆ ಕಲಿಯುವುದಕ್ಕಾಗಿ ಸಾಧ್ಯ. ನಾನು ಆ ಭಾಗವನ್ನು ಮುಂದಿನ ಅಧ್ಯಾಯಗಳಲ್ಲಿ ಕಲಿಸುವುದಕ್ಕಾಗಿ ಬಯಸ್ತೇನೆ. ಈಗ ನಾವು ಈ ಸಾರ್ದಿಸ್ ಸಭೆಯ ಸಂದೇಶಕ್ಕೆ ಪ್ರವೇಶಿಸುವುದಕ್ಕಿಂತ ಮುಂಚೆ ಸಾರ್ದಿಸ್ ಪಟ್ಟಣದ ಕುರಿತಾಗಿ ಕೆಲವೊಂದು ಸಂಗತಿಯನ್ನು ನಮಗೆ ನೋಡೋಣ. ಯಾಕಂದರೆ ಆಯಾ ಪಟ್ಟಣದ ಸನ್ನಿವೇಶಕ್ಕನುಸಾರವಾಗಿ ದೇವರಾತ್ಮನು ಆ ಸಭೆಗಳಿಗೆ ಮಾತನಾಡ್ತಾ ಇದ್ದಾನೆ. ಆದ್ದರಿಂದ ಈ ಸಭೆಯ ಸಂದೇಶ ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಅಲ್ಲಿನ ಪಟ್ಟಣದ ಕೆಲವೊಂದು ಚಾರಿತ್ರಿಕ ಹಿನ್ನೆಲೆಗಳನ್ನು ಸಹ ವೀಕ್ಷಿಸಬೇಕಾಗಿದೆ. ನಾನು 3 ಭಾಗವಾಗಿ ಅದನ್ನು ಹೇಳುತ್ತೇನೆ. ಈ ಸಾರ್ದಿಸಿನ ಒಂದನೇ ಪ್ರತ್ಯೇಕತೆ, ನಾಣ್ಯವನ್ನು ಮೊದಲು ಬಳಸಿದಂತಹ ಒಂದು ಪಟ್ಟಣವಾಗಿತ್ತು ಸಾರ್ದಿಸ್ ಎಂಬುದಾಗಿ ಚರಿತ್ರೆಗಾರರು ಹೇಳುತ್ತಾರೆ. ಎರಡನೇದಾಗಿ ಇದು ಒಂದು ಧಾರ್ಮಿಕ ಕೇಂದ್ರ ಕೂಡ ಆಗಿತ್ತು. ಮೂರನೇದಾಗಿ ಈ ಪಟ್ಟಣದ ಜನರ ಒಂದು ಪ್ರತ್ಯೇಕತೆ, ಉದಾಸೀನ ಉಳ್ಳಂತಹ ಜನರಾಗಿದ್ದರು ಈ ಪಟ್ಟಣವಾಸಿಗಳು. ಈ 3 ರೀತಿಯಲ್ಲಿ ನಾನು ಅದನ್ನು ವಿವರಿಸಲಿಕ್ಕೆ ಬಯಸ್ತೇನೆ. ಕ್ರಿಸ್ತಪೂರ್ವ 544ಕ್ಕಿಂತ ಮುಂಚೆ ಇದ್ದಂತಹ ಲಿಡಿಯಾ ಎಂಬ ರಾಜ್ಯದ ರಾಜಧಾನಿಯಾಗಿತ್ತು ಈ ಸಾರ್ದಿಸ್ ಎಂಬ ಪಟ್ಟಣ. ಅಂದರೆ 500 BC 544ಕ್ಕಿಂತ ಮುಂಚೆ ಇದ್ದಂತಹ ಒಂದು ರಾಜ್ಯವಿತ್ತು, ಅದರ ಹೆಸರು ಲಿಡಿಯಾ ಎಂಬುದಾಗಿ. ಆ ರಾಜ್ಯದ ರಾಜಧಾನಿಯಾಗಿತ್ತು ಈ ಸಾರ್ದಿಸ್ ಎಂಬ ಪಟ್ಟಣ. ಈ ಪಟ್ಟಣವನ್ನು ಕ್ರಿಸ್ತಪೂರ್ವ 1200ರಲ್ಲಿ ಕಂಡುಹಿಡಿಯಲಾಯಿತು ಎಂಬುದಾಗಿ ಚರಿತ್ರೆಗಾರರು ಹೇಳುತ್ತಾ ಇದ್ದಾರೆ. ಇದು ಹರ್ಮೀಸ್ ನದಿಯ ದಡದಲ್ಲಿ, ಅಂದರೆ ಹರ್ಮೀಸ್ ನದಿಯಿಂದ 1500 ಎತ್ತರದ ಒಂದು ಪ್ರದೇಶದಲ್ಲಿ ಕಟ್ಟಲ್ಪಟ್ಟಂತಹ ಒಂದು ಪಟ್ಟಣವಾಗಿತ್ತು. ನಾನು ಹೇಳಿದ ಹಾಗೆ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಮೊದಲು ಬಳಸಿದ್ದು ಇಲ್ಲಿಂದ ಎಂಬುದಾಗಿ ಚರಿತ್ರೆಗಾರರು ಹೇಳ್ತಾ ಇದ್ದಾರೆ. ನಾವು ಕಲಿತಂತಹ ತುವತೇರ ಪಟ್ಟಣದಿಂದ ಹೆಚ್ಚು ಕಡಿಮೆ 30 ಮೈಲಿ ದೂರದಲ್ಲಿ ಸ್ಥಿತಿಗೊಂಡಿದೆ ಈ ಪಟ್ಟಣ ಎಂಬುದಾಗಿ ನಾವು ಕಲಿಯುತ್ತೇವೆ. ಇಲ್ಲಿ ಬಂಗಾರದ ಆಭರಣಗಳನ್ನು ತಯಾರಿಸುವಂಥವರು, ವಸ್ತ್ರಗಳನ್ನು ತಯಾರಿಸುವಂಥವರು ಇದ್ದು ಇದರ ವ್ಯವಸಾಯ ಕೇಂದ್ರಗಳು ಅಂದಿನ ಕಾಲದಲ್ಲಿ ಅಲ್ಲಿ ಇದ್ದದ್ದಾಗಿ ನಾವು ನೋಡುತ್ತೇವೆ. ಇಂತಹ ವ್ಯವಸಾಯ ಕೇಂದ್ರಗಳು ಅಲ್ಲಿ ಇದ್ದದ್ದರಿಂದ ಖಂಡಿತವಾಗಿ ಅದೊಂದು ಸಂಪನ್ನ ಪಟ್ಟಣವಾಗಿತ್ತು ಎಂಬುದಾಗಿ ಅನುಮಾನಿಸಬಹುದು. ಇನ್ನು ಎರಡನೇದಾಗಿ ಧಾರ್ಮಿಕ ಕೇಂದ್ರವಾಗಿತ್ತು ಇದು. ಅಂದರೆ ಅರ್ತಮೀಸ್ ದೇವಿಯ ಒಂದು ದೊಡ್ಡ ದೇವಸ್ಥಾನ ಇಲ್ಲಿ ಇದ್ದದ್ದಾಗಿ ಚರಿತ್ರೆಗಾರರು ಹೇಳ್ತಾ ಇದ್ದಾರೆ. ಕ್ರಿಸ್ಸಸ್ ಎಂಬಂತಹ ಅರಸನು ಈ ಪಟ್ಟಣವನ್ನು ಅಥವಾ ಲಿಡಿಯಾವನ್ನು ಆಳುತ್ತಿದ್ದಾಗ, ಅಂದರೆ ಇದು ಮೊದಲು ಲಿಡಿಯಾದ ರಾಜಧಾನಿಯಾಗಿತ್ತು, ಆ ರಾಜ್ಯದ ಅರಸನಾದಂತಹ ಕ್ರಿಸ್ಸಸ್ ಎಂಬಾತನು ಅದನ್ನು ಆಳ್ವಿಕೆ ಮಾಡುತ್ತಿದ್ದಾಗ ಪರ್ಸಿಯಾದ ಅರಸನಾದ ಕೋರೇಷನು, ಸೈರಸ್ ಎಂಬುದಾಗಿ ನಾವು ಏನು ದಾನಿಯೇಲ ಪುಸ್ತಕದಲ್ಲಿ ನೋಡುತ್ತೇವೆ, ಕೋರೇಷನು ಈ ಪಟ್ಟಣವನ್ನು ಸುಲಭವಾಗಿ ಕೈವಶ ಮಾಡಿದನಂತೆ. ಆದರೆ ಕ್ರಿಸ್ಸಸನು ಈ ಪಟ್ಟಣಕ್ಕೆ ಶತ್ರು ಬಂದು ಮುತ್ತಿಗೆ ಹಾಕ್ತಾರೆ, ನಮ್ಮನ್ನು ನಾಶ ಮಾಡುತ್ತಾರೆ, ಇಂಥ ಒಂದು ಅನಾಹುತ ನಮಗೆ ಸಂಭವಿಸ್ತದೆ ಎಂಬುದಾಗಿ ಆತನು ಕನಸಿನಲ್ಲೂ ನೆನೆಸಿರಲಿಲ್ಲ. ಯಾಕೆಂದರೆ ಅವರು ಬಹಳ ಉದಾಸೀನರಾದಂತಹ ಜನರಾಗಿದ್ದರು. ಅನೇಕರ ಪ್ರಾಣ ನಷ್ಟವಾದಾಗಲೇ ಅವರಿಗೆ ಗೊತ್ತಾಯಿತು ಶತ್ರು ನಮ್ಮ ಮೇಲೆ ಮುಗಿದು ಬಿದ್ದಿದ್ದಾರೆ ಎಂಬುದಾಗಿ. ಈ ರೀತಿ ಉದಾಸೀನತೆಯ ನಿಮಿತ್ತವಾಯಿತು ಕೋರೇಷನು ಬಹಳ ಸುಲಭವಾಗಿ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಂಡನಂತೆ. ಆದ್ದರಿಂದ 3ನೇ ಅಧ್ಯಾಯದ 2ನೇ ವಚನದಲ್ಲಿ ಈ ಸಭೆಗೆ ದೇವರಾತ್ಮನು ಹೇಳುತ್ತಿದ್ದಾನೆ, ಎಚ್ಚರವಾಗು ಎಂಬುದಾಗಿ, ನೀನು ಎದ್ದೇಳು ಎಂಬುದಾಗಿ. ಅಂದರೆ ಉದಾಸೀನತೆಯಲ್ಲಿ ಶತ್ರುಗಳು ಬರುತ್ತಾರೆ ಎಂಬ ಮುನ್ನೆಚ್ಚರಿಕೆ ಇಲ್ಲದಂತೆ ಜೀವನ ಮಾಡುವಂತಹ ಒಂದು ಗುಂಪು ಜನರಾಗಿದ್ದರು ಸಾರ್ದೀಸಿನ ಜನರು. ಆದ್ದರಿಂದಲೇ ಅಲ್ಲಿನ ಸಭಾ ವಿಶ್ವಾಸಿಗಳು ಸಹ ಉದಾಸೀನರಾಗಿದ್ದರು. ಇವತ್ತು ಸಹ ಉದಾಸೀನರಾದ ಒಂದು ದೊಡ್ಡ ಗುಂಪು ವಿಶ್ವಾಸಿಗಳು ಕ್ರೈಸ್ತ ಸಮಾಜದಲ್ಲಿರುವುದಾಗಿ ನಾವು ಕಾಣುತ್ತೇವೆ. ಆತ್ಮಿಕ ಕಾರ್ಯಗಳಿಗೆ ಉದಾಸೀನತೆ. ಕೊನೆಗೆ ಶತ್ರು ಬಂದು ಬಾಗಿಲ ಬಳಿ ನಿಲ್ಲುವಾಗಲೇ ಅವರಿಗೆ ಅರ್ಥ ಆಗುವಂಥದ್ದು.
ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕೆ ಸಂಬಂಧಪಟ್ಟು ಈ ಸಭೆಗೆ ಕೊಡುವಂಥ ಎಚ್ಚರಿಕೆ, ನಾನು ಕಳ್ಳನು ಬರುವ ಹಾಗೆ ಬರುತ್ತೇನೆ, ನೀನು ಎಚ್ಚರವಾಗು ಎಂಬುದಾಗಿ. ಉದಾಸೀನತೆ ಉಳ್ಳವರನ್ನಲ್ಲ, ಉತ್ಸಾಹ ಉಳ್ಳವರನ್ನ ದೇವರು ಹುಡುಕ್ತಾ ಇದ್ದಾನೆ. ನಮ್ಮ ದೇವರು ಉತ್ಸಾಹಿಗಳ ದೇವರು, ಉದಾಸೀನರ ದೇವರಲ್ಲ. ಆದ್ದರಿಂದ ನಾವು ಯಾವುದೇ ಕಾರ್ಯ ಮಾಡುವುದಾದರೂ ಉತ್ಸಾಹದಿಂದ ಮಾಡಬೇಕು, ಬಹಳ ಎಚ್ಚರಿಕೆಯಿಂದ ನಾವು ಯಾವಾಗಲೂ ಇರಬೇಕು, ಉದಾಸೀನತೆಯನ್ನು ಕೈ ಬಿಡಬೇಕೆಂಬುದು ಈ ಪಟ್ಟಣದಿಂದ ನಾವು ಕಲಿಯತಕ್ಕಂತಹ ಕೆಲವು ಸಂಗತಿಗಳಾಗಿದೆ. ಕ್ರಿಸ್ತಪೂರ್ವ 17ರಲ್ಲಿ ಈ ಪಟ್ಟಣದಲ್ಲಿ ದೊಡ್ಡ ಭೂಕಂಪ ಉಂಟಾಯಿತು. ತಿಬೆರಿಯದ ಕೈಸರನು, ಅಂದರೆ ತಿಬೆರಿಯಸ್ ಕೈಸರ್ ಎಂಬ ಚಕ್ರವರ್ತಿ ಈ ಪಟ್ಟಣವನ್ನು ತಿರುಗಿ ಕಟ್ತಾ ಇದ್ದಾನೆ. ಆಮೇಲೆ ಈ ಪಟ್ಟಣ ಬಹಳ ಸಂಪನ್ನವಾದಂತಹ ಒಂದು ಪಟ್ಟಣವಾಗಿ ರೂಪಾಂತರಗೊಂಡಿತು. ಇವತ್ತು ಈ ಪಟ್ಟಣ ಸ್ಯಾಟ್ ಎಂಬ ಹೆಸರಿನಲ್ಲಿ ತಿಳಿಯಲ್ಪಡ್ತಾ ಇದೆ. ನೀವು ತುರ್ಕಿ ದೇಶದ ಮ್ಯಾಪ್ ನೋಡುವುದಾದರೆ ಸ್ಯಾಟ್ ಎಂಬ ಪಟ್ಟಣವಾಗಿದೆ, ಅಂದಿನ ಸಾರ್ದೀಸ್ ಎಂಬ ಪಟ್ಟಣ. ಇವತ್ತು ಆ ಪಟ್ಟಣದಲ್ಲಿ ಕೆಲವು ಪಳೆಯುಳಿಕೆಗಳು, ಅಂದರೆ ಪುರಾತನ ಪಟ್ಟಣವಾದ ಈ ಸಾರ್ದೀಸ್ ಪಟ್ಟಣದ ಕೆಲವೊಂದು ಪಳೆಯುಳಿಕೆಗಳು, ಕೆಲವು ಫೋಸಿಲ್ಸ್ಗಳು, ಅಂದಿನ ಕೆಲವು ಮೋನ್ಯುಮೆಂಟ್ಗಳು ಇವತ್ತು ಅಲ್ಲಿ ಕಾಣುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಪ್ರಾಂತ್ಯದಲ್ಲಿ ಸಾರ್ದೀಸ್ ಎಂಬ ಈ ಪಟ್ಟಣದಲ್ಲಿ ಹೇಗೆ ಕ್ರೈಸ್ತ ಸಭೆ ಉಗಮವಾಯಿತು, ಹೇಗೆ ಆರಂಭವಾಯಿತು ಎಂಬುದಕ್ಕೆ ಯಾವುದೇ ಸ್ಪಷ್ಟವಾದ ಪುರಾವೆಗಳು, ಸಾಕ್ಷಿಗಳು ನಮಗೆ ಸತ್ಯವೇದದಿಂದ ಸಿಗುತ್ತಾ ಇಲ್ಲ. ಒಂದು ವೇಳೆ ಪೌಲನು ಆಸಿಯಾ ಸೀಮೆಯಲ್ಲಿ ದೇವರ ವಾಕ್ಯ ಸಾರಿದರ ನಿಮಿತ್ತ ಅದರ ಅಲೆಗಳು ವಿವಿಧ ಪಟ್ಟಣಗಳಿಗೆ ವ್ಯಾಪರಿಸಿ, ಅಥವಾ ವಾಕ್ಯವನ್ನು ಕೇಳಿದಂತಹ ಜನರು ವ್ಯಾಪಾರಕ್ಕೋಸ್ಕರ ಬಂದವರು ತಿರುಗಿ ತಮ್ಮ ಊರುಗಳಿಗೆ ಹೋದಾಗ ಅಲ್ಲಿ ದೇವರ ವಾಕ್ಯವನ್ನು ಬಿತ್ತಿ ಆ ರೀತಿ ಸಾರ್ದೀಸಿನಲ್ಲಿ ಸಭೆ ಸ್ಥಾಪಿತಗೊಂಡಿರಬಹುದು ಎಂಬುದಾಗಿ ನಮಗೆ ಅನುಮಾನಿಸುವುದಕ್ಕಾಗಿ ಸಾಧ್ಯ. ಈಗ ನಮಗೆ ಇಷ್ಟು ವಿವರಣೆಗಳೊಂದಿಗೆ ಸಾರ್ದೀಸ್ ಪಟ್ಟಣದ ಸಭೆಯ ಸಂದೇಶವನ್ನು ನಮಗೆ ನೋಡೋಣ. ನಾನು ಆ ಭಾಗವನ್ನು ನಿಮ್ಮ ಮುಂದೆ ಇಡುತ್ತೇನೆ. 3ನೇ ಅಧ್ಯಾಯದ 1ನೇ ವಾಕ್ಯದಿಂದ, ಸಾರ್ದೀಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಎಚ್ಚರವಾಗು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೊ ಮತ್ತು ದೇವರ ಕಡೆಗೆ ತಿರುಗಿಕೊ. ನೀನು ಎಚ್ಚರವಾಗದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದೀಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರವನ್ನು ಹೊದಿಸುವೆನು. ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತನ ಮುಂದೆಯೂ ಒಪ್ಪುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಇಲ್ಲಿ ಸಭೆಗೆ ಕ್ರಿಸ್ತನು ಪ್ರತ್ಯಕ್ಷಗೊಂಡ ರೀತಿ 2 ರೀತಿಯಲ್ಲಿ. ಒಂದು, 7 ಆತ್ಮಗಳುಳ್ಳವನಾಗಿ ಮತ್ತು 7 ನಕ್ಷತ್ರ ಉಳ್ಳವನಾಗಿ. ಪ್ರತಿ ಸಭೆಗೆ ಕ್ರಿಸ್ತನು ಕಾಣಿಸಿಕೊಳ್ಳುವಂಥದ್ದು ಆ ಸಭೆಯ ಆತ್ಮಿಕ ಹಿನ್ನೆಲೆಗೆ ಅನುಸಾರವಾಗಿ, ಆ ಸಭೆಯ ಸ್ಥಿತಿಗತಿಗೆ ಅನುಸಾರವಾಗಿ ಕ್ರಿಸ್ತನು ಕಾಣಿಸಿಕೊಳ್ಳುತ್ತಿದ್ದಾನೆ. ಈ ಸಭೆ ಒಂದು ಸತ್ತ ಸಭೆಯಾಗಿರುವುದರಿಂದ, ಸಾಯುತ್ತಿರುವ ಸಭೆಯಾಗಿರುವುದರಿಂದ, ಸಾವಿನ ದವಡೆಯಲ್ಲಿರುವ ಸಭೆಯಾಗಿರುವುದರಿಂದ ಈ ಸಭೆಗೆ ಕ್ರಿಸ್ತನು 7 ಆತ್ಮಗುಳ್ಳವನಾಗಿ ಮತ್ತು 7 ನಕ್ಷತ್ರ ಉಳ್ಳವನಾಗಿ ಕಾಣಿಸ್ತಾ ಇದ್ದಾನೆ. ಏನು 7 ಆತ್ಮಗಳು ಮತ್ತು 7 ನಕ್ಷತ್ರಗಳು ಎಂಬುದರ ಅರ್ಥ? 7 ಆತ್ಮಗಳು ಅಂದರೆ 7 ದೇವರಾತ್ಮನು ಎಂಬುದಾಗಿ ಅಲ್ಲ. ನಾವು ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯದಲ್ಲಿ 7 ಆತ್ಮಗಳು ಏನು ಎಂಬುದಾಗಿ ಕಲಿತದ್ದು ನಿಮ್ಮ ನೆನಪಿನಲ್ಲಿ ಇರಬಹುದು ಎಂಬುದಾಗಿ ನಾನು ನೆನೆಸ್ತೇನೆ. 7 ಆತ್ಮಗಳು ಎಂಬುದು ದೇವರಾತ್ಮನ ಪೂರ್ಣತೆಯನ್ನು ಸೂಚಿಸುವಂಥದ್ದಾಗಿದೆ, ಅಥವಾ 7 ಪಟ್ಟು ಆತ್ಮ ಅಂತ ಬೇಕಾದರೆ ಅದನ್ನು ಕರೀಬೋದು. 7 ಆತ್ಮ ಅಂದರೆ 7 ಆತ್ಮವಲ್ಲ, 7 ಪಟ್ಟು ಆತ್ಮ ಅಥವಾ ದೇವರಾತ್ಮನ ಪೂರ್ಣತೆಯನ್ನು ಸೂಚಿಸ್ತದೆ. 7 ಎಂಬುದೊಂದು ಪರಿಪೂರ್ಣ ಸಂಖ್ಯೆ. ಅಂದರೆ 7 ಆತ್ಮಗಳು ಅಂದರೆ ಆತ್ಮದ ಪೂರ್ಣತೆ ಉಳ್ಳವನು ಎಂಬುದಾಗಿ. ನಾವು ಯೆಶಾಯನ ಗ್ರಂಥ 11ನೇ ಅಧ್ಯಾಯದ 2ನೇ ವಾಕ್ಯ ಓದುವಾಗ ಅಲ್ಲಿ ದೇವರಾತ್ಮನ 7
ಸಂಗತಿಯನ್ನು ನಾವು ನೋಡುತ್ತೇವೆ. ಅಂದರೆ ದೇವರಾತ್ಮನು ಒಂದು ಪೂರ್ಣತೆಯುಳ್ಳ ಆತ್ಮನು, ಅದು 7 ಸಂಗತಿಗಳಿಂದ ತುಂಬಲ್ಪಟ್ಟಿದೆ ಎಂಬುದಾಗಿ. ಯೆಶಾಯ 11:2 ದ ಸ್ಪಿರಿಟ್ ಆಫ್ ದ ಲಾರ್ಡ್, ಯೆಹೋವನ ಆತ್ಮ, ಸ್ಪಿರಿಟ್ ಆಫ್ ವಿಸ್ಡಮ್, ಜ್ಞಾನದ ಆತ್ಮ, ಸ್ಪಿರಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ವಿವೇಕದ ಆತ್ಮ, ಸ್ಪಿರಿಟ್ ಆಫ್ ಕೌನ್ಸಿಲ್, ಆಲೋಚನೆಯ ಆತ್ಮ, ಸ್ಪಿರಿಟ್ ಆಫ್ ಸ್ಟ್ರೆಂಗ್ತ್, ಪರಾಕ್ರಮದ ಆತ್ಮ, ಸ್ಪಿರಿಟ್ ಆಫ್ ನಾಲೆಡ್ಜ್, ತಿಳುವಳಿಕೆಯ ಆತ್ಮ, ಸ್ಪಿರಿಟ್ ಆಫ್ ಫಿಯರ್, ಭಯದ ಆತ್ಮ. ನೋಡಿ, ದೇವರಾತ್ಮನ 7 ವ್ಯತ್ಯಸ್ತವಾದ ಕೆಲಸವನ್ನು ಒಬ್ಬ ವ್ಯಕ್ತಿಯಲ್ಲಿ ಮಾಡುವಂತಹ 7 ಕಾರ್ಯಗಳನ್ನು ನಾವಿಲ್ಲಿ ಕಾಣುತ್ತೇವೆ. ಆದ್ದರಿಂದ ದೇವರಾತ್ಮ 7 ಆತ್ಮವಲ್ಲ, 7 ಪಟ್ಟು ಅಥವಾ ಪೂರ್ಣತೆಯ ಆತ್ಮ ಎಂಬುದಾಗಿ ನಾವು ಕಾಣುವುದಕ್ಕಾಗಿ ಸಾಧ್ಯ. ಇಲ್ಲಿ 7 ದೇವರಾತ್ಮ ಉಳ್ಳವನಾಗಿ ಕ್ರಿಸ್ತನು ಕಾಣಿಸಿಕೊಳ್ತಾ ಇದ್ದಾನೆ. ಅಂದರೆ ಸಭೆ ಯಾವಾಗಲೂ ಆತ್ಮನ ನಿಯಂತ್ರಣದಲ್ಲಿ, ಆತ್ಮನ ಪೂರ್ಣತೆಯಲ್ಲಿ ಬರಬೇಕೆಂಬುದಾಗಿ ದೇವರು ಇದರಿಂದ ಸಾರ್ದೀಸಿಗೆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾನೆ. ಅಂದರೆ ಸಭೆ ಬರಬರುತ್ತಾ ದೇವರಾತ್ಮನಿಂದ ಜಾರಿ ಮಾನುಷಿಕ ಆತ್ಮನ ಅಥವಾ ಮನುಷ್ಯನ ಬುದ್ಧಿಗೆ ಅನುಸಾರವಾಗಿ ನಡೆಯುವಂತಹ ಒಂದು ವ್ಯವಸ್ಥೆಗೆ ಬಂದು ನಿಂತಿದೆ. ಆತ್ಮನಿಂದ ಆರಂಭಿಸಿ ಶರೀರ ಭಾವದಲ್ಲಿ ಕೊನೆಗೊಳಿಸುವಂತಹ ಒಂದು ಕಾಲಘಟ್ಟವಾಗಿದೆ ಇವತ್ತು. ಆದರೆ ಆತ್ಮನಿಂದ ಆರಂಭಿಸಿ ಆತ್ಮನಲ್ಲಿ ಅಂತ್ಯಗೊಳ್ಳಬೇಕು, ಅದು ದೇವರು ನಮ್ಮಿಂದ ಬಯಸುವಂಥದ್ದು. ಆದರೆ ಒಂದು ಕಾಲದಲ್ಲಿ ದೇವರಾತ್ಮನಿಂದ ಆರಂಭಿಸಿದ ಸಭೆ, ಅಪೊಸ್ತಲರ ಕೃತಿಗಳ ಪುಸ್ತಕ 2ನೇ ಅಧ್ಯಾಯದಲ್ಲಿ ಪಂಚಶತಮ ದಿನದಲ್ಲಿ ದೇವರಾತ್ಮನು ಬಿರುಗಾಳಿ ಹಾಗೆ ಬೀಸಿ ಅಗ್ನಿ ವಿಂಗಡಿಸುವ ನಾಲಿಗೆ ಹಾಗೆ ಪ್ರತಿಯೊಬ್ಬರ ಮೇಲೆ ಇಳಿದು ಬಂದು ಅವರ ಅನ್ಯ ಭಾಷೆಗಳನ್ನು ಮಾತನಾಡುತ್ತಾ ಪೇತ್ರನ ಎದ್ದು ನಿಂತು ಸಂದೇಶ ಸಾರಿ 3,000 ಮಂದಿ ದೀಕ್ಷಾಸ್ನಾನದೊಂದಿಗೆ ಆರಂಭಗೊಂಡಂತಹ ಆತ್ಮನಿಂದ ಆರಂಭಿಸಿದ ಸಭೆ. ಆದರೆ ಇವತ್ತು ಆತ್ಮನನ್ನು ಹೊರಗಿಟ್ಟು ಮಾನುಷಿಕ ಬುದ್ಧಿಯಿಂದಲೂ ಮಾನುಷಿಕ ಆಲೋಚನೆಯಿಂದಲೂ ಸಭೆ ನಡೆಸಲ್ಪಡ್ತಕ್ಕಂತಹ ಒಂದು ಕಾಲಘಟ್ಟ. ಆದ್ದರಿಂದಲೇ ಆತ್ಮನಿಗೆ ಸಭೆ ಪ್ರಾಧಾನ್ಯತೆ ಕೊಡಬೇಕು. ದೇವರಾತ್ಮನು ನಿಯಂತ್ರಿಸುವ ಸಭೆಗಳಾಗಿ ಸಭೆಗಳು ಮಾರ್ಪಡಬೇಕು. ಆದಿ ಸಭೆಯ ಕುರಿತಾಗಿ ಕಲಿಯುವಾಗ ಆ ಸಭೆಯಲ್ಲಿ ಏನಾದರೂ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಅದು ದೇವರಾತ್ಮನಿಗೂ ನಮಗೂ ಹಿತವೆಂದು ಅನಿಸಿತು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ದೇವರಾತ್ಮ ಏನು ಬಯಸ್ತಾನೆ ಅದೇ ಜನರು ಮಾಡ್ತಾಯಿದ್ರು. ಜನರು ಏನು ಹೇಳ್ತಾರೆ ಅದು ದೇವರಾತ್ಮನಿಗೆ ಒಪ್ಪಿಗೆ ಆಗಿತ್ತು. ಆ ರೀತಿ ದೇವರಾತ್ಮನು ಮತ್ತು ದೇವರ ಜನರು ಒಂದೇ ಆತ್ಮದಲ್ಲಿ ಮುಂದುವರಿಯುತ್ತಿರುವಂಥ ಕಾಲಘಟ್ಟವಾಗಿತ್ತು ಅಪೋಸ್ತೋಲಿಕ್ ಪೀರಿಯಡ್ ಎಂಬುವಂಥದ್ದು. ಆದರೆ ಮುಂದಕ್ಕೆ ಬಂದಾಗ ಆತ್ಮ ಹೋಯಿತು. ಈಗ ಎಲ್ಲ ಬಾಹ್ಯವಾದಂತಹ ಆತ್ಮನ ಪ್ರಕಟಣೆಗಳು, ಅಂದ್ರೇನು, ಆತ್ಮ ಇದೆ ಅಂತ ಮನುಷ್ಯನಿಗೆ ತೋರಿಸುವ ತೋರ್ಪಡಿಕೆಯ ಕೆಲಸಗಳು ಮಾತ್ರ ನಡೆಯುತ್ತಾ ಇದೆ ಹೊರತು ನಿಜವಾದ ಆತ್ಮನ ಶಕ್ತಿ ಇವತ್ತು ಸಭೆಯಿಂದ ಕಳೆದು ಹೋಗಿದೆ. ಆದ್ದರಿಂದಲೇ ದೇವರಾತ್ಮ ಉಳ್ಳವನಾಗಿ 7 ಆತ್ಮ ಉಳ್ಳವನಾಗಿ ಯೇಸು ಕ್ರಿಸ್ತನು ಈ ಸಭೆಗೆ ಕಾಣಿಸಿಕೊಳ್ಳುವಂಥದ್ದು. ಇನ್ನು 2ನೇದಾಗಿ 7 ನಕ್ಷತ್ರ ಉಳ್ಳವನಾಗಿ. 7 ನಕ್ಷತ್ರ ಏನು ಎಂಬುದಾಗಿ ನಾವು ಪ್ರಕಟಣೆ 1:20 ನೋಡಿದೆವು. 7 ನಕ್ಷತ್ರಗಳು 7 ಸಭೆಯ ದೂತರುಗಳು. ಆ 7 ನೀನು ಕಂಡ ಆ 7 ನಕ್ಷತ್ರಗಳು 7 ದೂತರುಗಳು. ದೂತರು ಅಂದರೆ ಪರಲೋಕದ ದೂತರಲ್ಲ, ಆ 7 ಸಭೆಯ ದೂತರು. ದೂತ ಎಂಬುದಕ್ಕೆ ಮೆಸೆಂಜರ್ ಎಂಬುದಾಗಿ ಇಂಗ್ಲೀಷ್ನಲ್ಲಿ. ಮೆಸೆಂಜರ್ ಅಂದರೆ ಯಾರು ಸಂದೇಶವನ್ನು ಕೊಡುತ್ತಾನೋ ಅವನೇ ಮೆಸೆಂಜರ್. ಅಂದರೆ ಆಯಾ ಸಭೆಗೆ ದೇವರು ಮೆಸೆಂಜರನ್ನು ಇಟ್ಟಿದ್ದಾನೆ, ಸಂದೇಶಕರನ್ನು ಇಟ್ಟಿದ್ದಾರೆ. ಅವರೇ ಆ ಸಭೆಯ ಹಿರಿಯರು ಅಥವಾ ಸಭಾಪಾಲಕರು. 7 ನಕ್ಷತ್ರ ಉಳ್ಳವನಾಗಿ ಅಂದರೆ ಅಲ್ಲಿ ಆ 7 ಸೇವಕರನ್ನು, 7 ಸಭೆಯ ಪ್ರತಿನಿಧಿಗಳನ್ನು ದೇವರು ಗಮನಿಸುವಾತನಾಗಿ, ಅಂದರೆ ಆ ಸಭೆಯ ಪಾಲಕರು ಈಗಲೂ ದೇವರ ನಿಯಂತ್ರಣದಲ್ಲಿದ್ದಾರೆ ಎಂಬುದನ್ನು ನಾವಿಲ್ಲಿ ಕಾಣುತ್ತೇವೆ. ನಾವು 1ನೇ ಅಧ್ಯಾಯದಲ್ಲಿ 7 ನಕ್ಷತ್ರಗಳನ್ನು ತಾನು ಬಲಗೈಯಲ್ಲಿ ಹಿಡಿದಿದ್ದಾನೆ. ಅಂದರೆ ದೂತರು ಯಾವಾಗಲೂ ದೇವರ ಬಲಗೈಯಲ್ಲಿ, ಸಂದೇಶಕರು ಆ ಸಭೆ ಹಿರಿಯರನ್ನು ದೇವರು ಯಾವಾಗಲೂ ತನ್ನ ಕೈಗಳಲ್ಲಿ ವಹಿಸ್ತಾನೆ. ಕಾರಣ ಅತಿ ಹೆಚ್ಚು ಸೈತಾನ ಹೋರಾಟ ಇರುವಂಥದ್ದು, ಶೋಧನೆಗಳು ಬರುವಂಥದ್ದು ಸೇವಕರಿಗಾಗಿದೆ. ಒಬ್ಬ ಸೇವಕರನ್ನು ನಾಶ ಮಾಡಿದರೆ ಒಂದು ಸಭೆ ನಾಶವಾದ ಹಾಗೆ. ಆದ್ದರಿಂದ ಸೇವಕರು ದೇವರಿಗೆ ಅಮೂಲ್ಯರು, ದೂತರು ದೇವರಿಗೆ ಬಹಳ ಅಮೂಲ್ಯರು. ಅವರನ್ನು ಕೈಗಳಲ್ಲಿ ದೇವರು ವಹಿಸಿದ್ದಾನೆ. 7 ನಕ್ಷತ್ರ ಉಳ್ಳವನಾಗಿ ಈಗಲೂ ಸಭೆಯ ಸೇವಕರು
ನನ್ನ ನಿಯಂತ್ರಣದಲ್ಲಿದ್ದಾರೆ, ನನ್ನ ನಿಯಂತ್ರಣಕ್ಕೆ ಅವರು ಬರಬೇಕು ಎಂಬುದನ್ನು ನಾವು ಈ ಭಾಗದಿಂದ ಕಲಿಯುವುದಕ್ಕಾಗಿ ಸಾಧ್ಯ. ಇನ್ನು ಇಲ್ಲಿ ನಾವು ಮುಂದೆ ಕಲಿಯತಕ್ಕಂತಹ ಸಂಗತಿ 2ನೇ ವಾಕ್ಯಕ್ಕೆ ಬರುವಾಗ, ಈ ಸಭೆಗೆ ದೇವರು ಕೊಡುವಂತಹ ದೋಷಾರೋಪಣೆಗಳು. ನೋಡಿ, ಪ್ರಾರಂಭದ ಸಭೆಗಳನ್ನು ನಾವು ಕಲಿತಾಗ ಅಲ್ಲಿ ದೋಷಾರೋಪಣೆಗಳು ಕಡಿಮೆ ಇತ್ತು, ಅಭಿನಂದನೆಗಳು ಜಾಸ್ತಿ ಇತ್ತು. ಆದರೆ ಮುಂದಕ್ಕೆ ಬರುತ್ತಾ ಬರುತ್ತಾ ಅಭಿನಂದನೆಗಳು ಇಲ್ಲ, ದೋಷಾರೋಪಣೆಗಳು ಹೆಚ್ಚಾಗ್ತಾ ಇದೆ. ಇದು ನಾವು ಗಮನಿಸ್ತಕ್ಕಂಥ ಒಂದು ಸಂಗತಿ. ಇಲ್ಲಿ 2ನೇ ವಚನದಲ್ಲಿ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವನು ಎಂದು ಹೆಸರಿದ್ದರೂ ನೀನು ಸತ್ತವನಾಗಿದ್ದಿ, ಎಚ್ಚರವಾಗು, ಸಾಯು ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ಇಲ್ಲಿ ಈ ಸಭೆಗೆ ದೋಷಾರೋಪಣೆಯಾಗಿ 2 ಸಂಗತಿಯನ್ನು ದೇವರಾತ್ಮನು ಹೇಳ್ತಿದ್ದಾನೆ. ಒಂದು, ಕಪಟತನ, ಹಿಪೋಕ್ರಸಿ. 2ನೇದು ಇನ್ಪರ್ಫೆಕ್ಷನ್ ಅಥವಾ ಅಪೂರ್ಣತೆ. ಈ 2 ಸಂಗತಿ ದೇವರಾತ್ಮನು ಈ ಭಾಗದಲ್ಲಿ ಬಹಳ ಎತ್ತಿ ತೋರಿಸ್ತಾ ಇದ್ದಾನೆ. ಏನು ಹಿಪೋಕ್ರಸಿ, ಕಪಟತನ ಏನು? ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು, ಜೀವಿಸುವನೆಂದು ಹೆಸರಿದ್ದರೂ ನೀನು ಸತ್ತವನಾಗಿದ್ದಿ. ಹೆಸರು ಜೀವಿಸುವನು ಎಂಬುದಾಗಿ, ಆದರೆ ನಿಜಸ್ಥಿತಿ ಅವನು ಸತ್ತವನು. ಇದನ್ನು ಕಪಟತನ ಅಂತ ಕರೀತಾರೆ. ನಾನು ಏನಲ್ಲವೋ ನಾನು ಆಗಿದ್ದೇನೆ ಎಂಬುದಾಗಿ, ನಾನು ಏನಾಗಿದ್ದೇನೋ ಅದನ್ನು ನಾನು ಮುಚ್ಚಿಟ್ಟು ನಾನು ಬೇರೊಬ್ಬನಾಗಿ ನಿಮ್ಮ ಮುಂದೆ ಪ್ರತ್ಯಕ್ಷಗೊಳ್ಳುವುದಕ್ಕೆ ಕಪಟತನದ ಆತ್ಮ ಎಂಬುದಾಗಿ ಬೈಬಲ್ ಕರೀತಾ ಇದೆ. ಇಲ್ಲಿ ಸಭೆಯ ಹಿರಿಯನು ಜನರ ಮುಂದೆ ದೇವರಾತ್ಮ ಉಳ್ಳವನಾಗಿ, ಭಕ್ತನಾಗಿ, ದೇವರ ಪ್ರತಿನಿಧಿಯಾಗಿ, ಜನರಿಂದ ಒಳ್ಳೆಯ ಅನಿಸಿಕೆ ಉಳ್ಳವನಾಗಿದ್ದಾನೆ ಈ ಸಭೆಯ ಹಿರಿಯನು. ಆದರೆ ದೇವರ ಮುಂದೆ ಅವನು ಯಾರಾಗಿದ್ದಾನೆ ಎಂಬುದನ್ನು ದೇವರು ವ್ಯಕ್ತಪಡಿಸ್ತಾ ಇದ್ದಾನೆ. ಜನರು ಮತ್ತು ಸಮಾಜ, ಇತರರು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಉಂಟಾಗಬೇಕೆಂಬುದಾಗಿ ನೆನೆಸಿ ನಾನು ಜನರನ್ನು ಮೆಚ್ಚಿಸುವುದಕ್ಕಾಗಿ ಏನಾದರೂ ಮಾಡುವಾಗ, ನನ್ನ ಒಳಗಡೆ ಅದು ಇಲ್ಲದೆ ನಾನು ಹೊರಗಡೆ ಬೇರೊಬ್ಬನಾಗಿ ರೂಪಾಂತರಗೊಳ್ಳುವಾಗ, ಜನರಿಗೆ ತೋರ್ಪಡಿಸುವಾಗ ಅದನ್ನು ಕಪಟತನ ಎಂಬುದಾಗಿ ಕರೀತಾರೆ. ಅವನ ಹೆಸರು ಜೀವಿಸುವನು ಎಂಬುದಾಗಿ, ಆದರೆ ಅವನ ನಿಜಸ್ಥಿತಿ ಅವನು ಸತ್ತವನಾಗಿದ್ದಾನೆ. ವಾಸ್ತವಿಕವಾಗಿ ಅವನು ಹೊರಗೂ ಸತ್ತವನಾಗಿ ತೋರಿಸಬೇಕಿತ್ತು, ಆದರೆ ಹೊರಗಡೆ ಜೀವವುಳ್ಳವನಾಗಿ ತೋರ್ಪಡಿಸ್ತಾ ಇದ್ದಾನೆ. ಇವತ್ತಿನ ಕ್ರೈಸ್ತತ್ವದ ಅತಿ ದೊಡ್ಡ ಸಮಸ್ಯೆ ಕಪಟತನದ ಸಮಸ್ಯೆ. ಯೇಸು ಕ್ರಿಸ್ತನು ಅತಿ ಹೆಚ್ಚು ಫರಿಸಾಯರ ಕುರಿತಾಗಿ ಖಂಡಿಸಿ ಮಾತನಾಡಿದ್ದು ಫರಿಸಾಯರ ಕಪಟತನದ ಬಗ್ಗೆ. ನೀವು ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ ಎಲ್ಲ ಸಂಪೂರ್ಣವಾಗಿ ಓದುವುದಾದರೆ ಯೇಸು ಒಂದು ಅಧ್ಯಾಯ ಪೂರ್ತಿ ಅವರ ಕಪಟತನವನ್ನು ಬಹಿರಂಗಗೊಳಿಸುವುದಕ್ಕಾಗಿ ಮಾತನಾಡ್ತಾ ಇದ್ದಾನೆ. ಅಂದರೆ ದೇವರಿಗೆ ಇಷ್ಟವಿಲ್ಲದಂಥ ಒಂದು ಪಾಪವಾಗಿದೆ ಕಪಟತನ. ದೇವರು ಅಗ್ನಿಜ್ವಾಲೆಗೆ ಸಮಾನಾದ ಕಣ್ಣುಳ್ಳವನು. ಆತನು ಹೊರಗೂ ಒಳಗೂ ನೋಡುವಾತನಾಗಿದ್ದಾನೆ. ಮನುಷ್ಯನಿಗೆ ನಮ್ಮ ಹೊರಗಡೆ ಮಾತ್ರ ನೋಡುವುದಕ್ಕೆ ಸಾಧ್ಯ, ಒಳಗಡೆ ಏನೆಂಬುದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ನಾನು ಒಳಗಡೆ ಇರುವುದು ಮಾತ್ರವೇ ಹೊರಗಡೆ ನಾನು ತೋರಿಸಬೇಕು. ಕೆಲವರು ಸಭೆಗಳಲ್ಲಿ ಬಹಳ ಕಣ್ಣೀರಿನೊಡನೆ ಪ್ರಾರ್ಥನೆ ಮಾಡುವುದನ್ನು ನಾನು ನೋಡಿದ್ದೇನೆ. ಆವಾಗ ಜನರ ಮುಂದೆ ಅವರ ಬಗ್ಗೆ ಒಳ್ಳೆಯ ಅನಿಸಿಕೆಗಳು, ಎಷ್ಟು ವಿಧೇಯತೆಯಿಂದ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವ ಆ ಸಹೋದರ ಅಥವಾ ಸಹೋದರಿ ಎಂಬುದಾಗಿ. ಆದರೆ ನನ್ನ ಪ್ರಶ್ನೆ, ಅವರು ಮನೆಯಲ್ಲಿರುವಾಗ, ಯಾರು ಇಲ್ಲದಿರುವಾಗಲೂ ಇದೇ ಕಣ್ಣೀರು ಅವರಿಗಿದ್ದರೆ ಅವರು ಸಭೆಯಲ್ಲಿ ಕಣ್ಣೀರಿನಲ್ಲಿ ಪ್ರಾರ್ಥನೆ ಮಾಡುವುದರಲ್ಲಿ ತಪ್ಪಿಲ್ಲ. ಆದರೆ ತನ್ನ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಯಾವ ಕಣ್ಣೀರೂ ಇಲ್ಲ, ಬಹಿರಂಗ ಪ್ರಾರ್ಥನೆಯಲ್ಲಿ ಕಣ್ಣೀರು ಬಂದರೆ ಅದನ್ನು ಪ್ರಾರ್ಥನೆಯಲ್ಲಿನ ಕಪಟತನ ಅಂತ ನಾವು ಕರೀತೇವೆ. ಇದೊಂದು ಉದಾಹರಣೆ ಅಷ್ಟೇ. ಈ ರೀತಿ ಸಭೆಯಲ್ಲಿ ಪೂರ್ತಿ ಕಪಟಿಗಳಾದ ಶಾಸ್ತ್ರಿಗಳೇ ಫರಿಸಾಯರೇ ಎಂಬುದಾಗಿ ಯೇಸು ಕ್ರಿಸ್ತನು ಕರೀತಾ ಇದ್ದಾನೆ. ಆದ್ದರಿಂದ ಕಪಟತನ ದೇವರು ಇಷ್ಟಪಡದಂತಹ ಒಂದು ಪಾಪವಾಗಿದೆ. ಇವತ್ತು ಕಪಟಿಗಳಾದ ಸಂದೇಶಕರು, ಕಪಟಿಗಳಾದಂತಹ ಬೋಧಕರು ಹೆಚ್ಚಾಗ್ತಿರತಕ್ಕಂತಹ ಕಾಲ. ಆದ್ದರಿಂದ
ಒಬ್ಬ ಸೇವಕನು ಎಂಥವನು ಎಂಬುದು ಅಥವಾ ಸಭೆ ಹಿರಿಯನು ಎಂಥವನು ಎಂಬುದು ನಮಗೆ ಬಾಹ್ಯವಾದ ದೃಷ್ಟಿಕೋನದಿಂದ ಅಳತೆ ಮಾಡಲಿಕ್ಕೆ ಆಗದಂತಹ ಒಂದು ಸ್ಥಿತಿ. ಇವತ್ತು ನಾವು ವಂಚಿಸಲ್ಪಡ್ತಾ ಇದ್ದೇವೆ ಆ ವಿಚಾರದಲ್ಲಿ. ಒಬ್ಬ ವ್ಯಕ್ತಿ ಕೃಪಾವರ ಉಳ್ಳವನಾದರೆ, ಆತ್ಮನ ವರವುಳ್ಳಂತಹ ಒಬ್ಬ ಸಂದೇಶಕನಾದರೆ ನಾವು ಅವನನ್ನು ದೇವ ಸಂದೇಶಕನಾಗಿ ಅಂಗೀಕಾರ ಮಾಡುತ್ತೇವೆ. ಯಾಕಂದರೆ ಅವನ ಕೈಯಿಂದ ಅನೇಕ ಅದ್ಭುತಗಳು, ಸೂಚಕ ಕಾರ್ಯಗಳು ನಡೆಯುತ್ತಾ ಇದೆ. ಆದರೆ ದೇವರು ಆತ್ಮನ ವರವುಳ್ಳವರನ್ನಲ್ಲ ನಿಜವಾದ ದೂತನಾಗಿ, ಸೇವಕನಾಗಿ ಕಾಣುವಂಥದ್ದು. ಅವನು ಆತ್ಮಿಕ ಫಲವುಳ್ಳವನಾಗಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ವರ ಆ ವ್ಯಕ್ತಿಗೂ ಅವನಿಗೂ ಸಂಬಂಧ ಬೇಕಾಗಿಲ್ಲ, ಆದರೆ ಫಲ ಆ ವ್ಯಕ್ತಿಗೂ ಅವನಿಗೂ ಸಂಬಂಧವಿದೆ. ಈಗ ನಾನು ಮಾವಿನ ಮರ ನಟ್ಟರೆ ಅದರಿಂದ ಮಾವಿನ ಹಣ್ಣು ಮಾತ್ರ ಬರುತ್ತದೆ, ಬೇರೆ ಫಲ ಅಲ್ಲಿಂದ ಬರುವುದಿಲ್ಲ. ಆ ಫಲ ಉಂಟಾಗಬೇಕಾದ್ರೆ ಅನೇಕ ವರ್ಷಗಳು ಕಾಯಬೇಕು. ಆದರೆ ವರ ಹಾಗೆ ಅಲ್ಲ, ವರ ತಕ್ಷಣ ಉಂಟಾಗುವಂಥದ್ದು. ಒಂದು ಕ್ರಿಸ್ಮಸ್ ಟ್ರೀ ಹಾಗೆ, ಆ ಮರಕ್ಕೂ ಅವನಲ್ಲಿರ್ತಕ್ಕಂಥ ವರಕ್ಕೂ ಯಾವ ಸಂಬಂಧ ಇಲ್ಲ. ಆದ್ದರಿಂದ ಇವತ್ತು ವರಪ್ರಾಪ್ತರು ಎಚ್ಚರ ಆಗಿದ್ದಾರೆ, ಫಲಪ್ರಾಪ್ತರು ಇಲ್ಲದೆ ಹೋಗಿದ್ದಾರೆ. ಇದೆರಡೂ ನಮಗೆ ಬೇಕು. ವರವನ್ನು ನಾನು ಕಡಿಮೆ ಮಾಡಿ ಹೇಳ್ತಾ ಇಲ್ಲ. ಆದ್ದರಿಂದ ಒಬ್ಬ ಸೇವಕನು ನಿಜವಾದ ಸೇವಕನಾಗಬೇಕಾದ್ರೆ ಒಳಗಡೆ ಅವನು ಫಲವುಳ್ಳವನು, ಹೊರಗಡೆ ಅವನು ವರವುಳ್ಳವನು ಆಗಬೇಕು. ಅಂತಹ ಒಂದು ಜೀವಿತವಾಗಿದೆ ನಿಜವಾದ ಕ್ರೈಸ್ತ ಜೀವಿತ ಎಂಬುವಂಥದ್ದು. ಇವತ್ತು ಒಂದು ಸಭೆಯನ್ನು ನಾವು ನೋಡುವುದಾದರೆ ಆ ಸಭೆ ಜೀವವುಳ್ಳ ಸಭೆಯೋ ಸತ್ತ ಸಭೆಯೋ ಎಂಬುದಾಗಿ ನಮಗೆ ಅರ್ಥ ಮಾಡಿಕೊಳ್ಳುವುದು ಭಾಳ ಕಷ್ಟ. ನಾವು ಹೇಳುತ್ತೇವೆ ಸಭೆಯಲ್ಲಿ ಒಳ್ಳೆ ಹಾಡಿದ್ದರೆ, ಒಳ್ಳೆ AC ಇದ್ದರೆ, ಅಥವಾ ಒಳ್ಳೆ ಸಂದೇಶ ಇದ್ದರೆ, ಒಳ್ಳೆ ಹಾಡುಗಾರರಿದ್ದರೆ, ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ಇದ್ದರೆ, ಒಳ್ಳೆ ಜನರಿದ್ದರೆ ಆ ಸಭೆ ಬಹಳ ಆತ್ಮಿಕ ಸಭೆ ಎಂಬುದಾಗಿ ನಾವು ಆ ಸಭೆಯನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಆದರೆ ದೇವರು ಹಾಗೆ ಕಾಣಬೇಕೆಂಬುದಾಗಿ ಇಲ್ಲ. ದೇವರು ಆ ಸಭೆ ಜೀವವುಳ್ಳ ಸಭೆ ಎಂಬುದಾಗಿ ಗುರುತಿಸುವಂಥದ್ದು ಆ ಸಭೆಯಲ್ಲಿರ್ತಕ್ಕಂಥ ಸಭಿಕರ ಆತ್ಮಿಕ ಗುಣನಡತೆಗೆ ಅನುಸಾರವಾಗಿ, ತಾಳ್ಮೆಯುಳ್ಳವರು, ಪವಿತ್ರತೆ ಉಳ್ಳವರು, ಸ್ವಾರ್ಥತೆ ಇಲ್ಲದವರು, ಇತರರನ್ನು ತನಗಿಂತ ದೊಡ್ಡವರೆಂಬುದಾಗಿ ಎನಿಸಿಕೊಳ್ಳುವವರು, ಈ ರೀತಿ ಆತ್ಮಿಕ ಫಲವುಳ್ಳವರನ್ನು, ಅಂತಹ ಸಭೆಯನ್ನೇ ಒಂದು ಜೀವವುಳ್ಳ ಸಭೆ ಎಂಬುದಾಗಿ ದೇವರು ಕಾಣುವಂಥದ್ದು. ಆದರೆ ನಾವು ನೋಡುವಂಥದ್ದು ಅಲ್ಲಿನ ಸಭಿಕರು ಹೇಗಿದ್ದಾರೆ ಎಂಬುದಾಗಿ ಅಲ್ಲ, ಅಲ್ಲಿನ ಹೊರಗಣ ಚಿತ್ರಣದ ಆಧಾರದ ಮೇರೆಗೆ ನಾವು ಆ ಸಭೆ ಆತ್ಮಿಕ ಸಭೆ ಎಂಬುದಾಗಿ ನಾವು ಬೆಲೆ ಕಟ್ಟುತ್ತೇವೆ. ಆದ್ದರಿಂದ ನಾವು ವಂಚಿಸಲ್ಪಡುವ ಕಾಲದಲ್ಲಿದ್ದೇವೆ. ಇವತ್ತು ನಕಲಿ ಯಾವುದು, ಸರಿಯಾದದ್ದು ಯಾವುದು ಎಂಬುದಾಗಿ ಅರ್ಥ ಮಾಡಿಕೊಳ್ಳದಂತಹ ಸಂಗತಿ. ನನ್ನೊಬ್ಬ ಸ್ನೇಹಿತನು ಒಂದು ಮನೆಯಲ್ಲಿ ಊಟಕ್ಕೆ ಕರೆದಾಗ ಅವರ ಡೈನಿಂಗ್ ಟೇಬಲ್ನ ಮೇಲೆ ಮೊಟ್ಟೆ ಇತ್ತು. ಆತನು ಒಂದು ತೆಗೆದು ಬಾಯಿಗಿಟ್ಟಾಗ ಗೊತ್ತಾಯಿತು ಅದು ಮೇಣದ ಮೊಟ್ಟೆ ಎಂಬುದಾಗಿ. ಅಂದರೆ ನಿಜವಾದ ಮೊಟ್ಟೆಯನ್ನು ಸೋಲಿಸುವಷ್ಟು ಇವತ್ತು ಮೇಣದ ಮೊಟ್ಟೆಗಳು ಬಂದಿವೆ. ನಿಜ ಯಾವುದು, ಸುಳ್ಳು ಯಾವುದು ಎಂಬುದಾಗಿ ಅರ್ಥ ಮಾಡಿಕೊಳ್ಳದಂತಹ ಒಂದು ಕಾಲದಲ್ಲಿ. ಆದ್ದರಿಂದ ನಾನು ನಿಮಗೆ ಹೇಳುತ್ತೇನೆ, ದೇವರು ಹೊರಗಣ ತೋರ್ಪಡಿಕೆಗೆ ಮೆಚ್ಚುವಾತನಲ್ಲ, ನಮ್ಮ ಅಂತರಂಗದ ಜೀವಿತವನ್ನು ಆತನು ವೀಕ್ಷಿಸುವಾತನಾಗಿದ್ದಾನೆ. ಆದ್ದರಿಂದ ಹಿಪೋಕ್ರಸಿ, ಕಪಟತನ, ನೀನು ಸತ್ತವನು ಆದರೆ ಹೆಸರಲ್ಲಿ ನೀನು ಜೀವವುಳ್ಳವನೆಂಬುದಾಗಿ. ಆದ್ದರಿಂದ ನಿನ್ನ ಕಪಟತನವನ್ನು ತೆಗೆದುಹಾಕು ಎಂಬುದಾಗಿ ದೇವರು ಅವರನ್ನು ಎಚ್ಚರಿಸ್ತಾ ಇದ್ದಾನೆ. ಎರಡನೇದಾಗಿ ಇಂಪರ್ಫೆಕ್ಷನ್ ಅಥವಾ ಅಪೂರ್ಣತೆ. ನಿನ್ನ ಕೃತ್ಯಗಳಲ್ಲಿ ಯಾವುದು ಸರಿ ಉಳ್ಳದ್ದಾಗಿ ಕಾಣುತ್ತಾ ಇಲ್ಲ. ಅಲ್ಲಿ ದೇವರು ಹೇಳ್ತಿದ್ದಾನೆ, ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣುತ್ತಾ ಇಲ್ಲ. ಒಂದು ಪೂರ್ಣತೆಗೆ ದೇವರು ನಮ್ಮನ್ನು ನಡೆಸಲಿಕ್ಕೆ ಬಯಸ್ತಾ ಇದ್ದಾನೆ. ಇವತ್ತು ಅಪೂರ್ಣತೆ ಆತ್ಮ ವ್ಯಕ್ತಿಗಳಲ್ಲಿ ವ್ಯಾಪರಿಸ್ತಾ ಇದೆ. ಆದ್ದರಿಂದ ಒಂದು ಪೂರ್ಣತೆ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ. ಈ ದಿವಸಗಳಲ್ಲಿ ನಾವು ಸಹ ದೇವರ ಆತ್ಮನಿಗನುಸಾರವಾಗಿ ಕಪಟತನವನ್ನು ತೆಗೆದುಹಾಕಿ ನಿಜವಾದ ಆತ್ಮಿಕ ಸ್ವಭಾವವುಳ್ಳವರಾಗಿ ಒಂದು ಪೂರ್ಣತೆಯ ಮಟ್ಟಕ್ಕೆ ಬೆಳೆಯಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಸಮಯದ ಕೊರತೆಯಿಂದ ನಾನು ಈ ಎಪಿಸೋಡನ್ನು ಇಲ್ಲಿ ಮುಕ್ತಾಯಗೊಳಿಸ್ತೇನೆ. ಇದನ್ನು ಮುಂದುವರಿಸಿ ಮುಂದಿನ ಭಾಗದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಾಕ್ಯವನ್ನು ಕೇಳಿದ ಎಲ್ಲರಿಗೂ ವಂದನೆ. ಈ ವಾಕ್ಯದಂತೆ ನಡೆಯುವುದಕ್ಕೆ ನಿಮ್ಮನ್ನೇ ಕರ್ತನ ಸಮ್ಮತಿ ಒಪ್ಪಿಸಿಕೊಡಿರಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಆ ತನಕ ದೇವರ ಕೃಪೆಯಲ್ಲಿ ನಿಮ್ಮೆಲ್ಲರನ್ನ ದೇವರು ಕಾಪಾಡಲಿ. ವಂದನೆಗಳು. ಥ್ಯಾಂಕ್ ಯು.